ಸ್ನೇಹಿತರೆ, ಈಗ ವಿಶೇಷವಾಗಿ ಪಂಚಮಿ ದಿನದ ಪೂಜೆ ಅಂತಂದರೆ ಪಂಚಮಿ ತಿಥಿಯಲ್ಲಿ ಯಾವ ರೀತಿ ದುರ್ಗೆ ಪೂಜೆಯನ್ನು ಸ್ವೀಕಾರ ಮಾಡ್ತಾಳೆ. ನಾಳೆ ದಿವಸ ಪಂಚಮಿ ಅಂಥೇಳಿ ಷಷ್ಠಿ ನಂತರ ಬಂದರೂ ಕೂಡ ಸೂರ್ಯೋದಯಕ್ಕೆ ನಮಗೆ ಪಂಚಮಿ ತಿಥಿ ಇರೋದರಿಂದ ನಾಳೆ ಪಂಚಮಿ ಅಂತಲೇ ಆಚರಣೆಯನ್ನು ಮಾಡ್ತೀವಿ. ಪಂಚಮಿ ತಿಥಿಯಲ್ಲಿ ದುರ್ಗೆ ಸ್ಕಂದ ಮಾತಾ ಆಗಿ ಪೂಜೆಯನ್ನು ಸ್ವೀಕಾರ ಮಾಡ್ತಾಳೆ. ಈಗ ಮೊದಲು ಸ್ಕಂದ ಮಾತಾ ಪೂರ್ಣ ಪೂಜಾ ವಿಧಾನವನ್ನು ಹೇಳೋಕ್ಕಿಂತ ಮುಂಚೆ ಸಮಯವನ್ನು ಹೇಳಿಬಿಡ್ತೀನಿ, ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಪೂರ್ಣ ವಿವರವಾಗಿ. ನಂತರ ಸ್ಕಂದ ಮಾತಾನ ಕಥೆ ಹೇಳ್ತೀನಿ. ಅದಾದಮೇಲೆ ಒಂದು ವಿಶೇಷವಾಗಿರುವಂಥ ಮಂಡಲಾದ ಸ್ಕಂದ ಮಾತಾ ಯಶಸ್ವಿನಿ ಅಂತ ಹೇಳ್ತೀವಿ. ಆಕೆ ನಾವು ಕೈ ಹಿಡಿದಂಥ ಕೆಲಸಗಳಿಗೆ ಯಶಸ್ಸನ್ನು ಕೊಡ್ತಾಳಂತೆ. ಇನ್ನು ಬಹಳಷ್ಟು ವಿಷಯಗಳನ್ನ ಆ ಸ್ಕಂದ ಮಾತನ ಬಗ್ಗೆ ತಿಳಿಸ್ಕೊಡ್ತೀನಂತ. ಮೊದಲು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಿದರೆ ಅತ್ಯಂತ ಶ್ರೇಷ್ಠ ಸಮಯ ಕೊಡ್ತೀನಿ, ನೋಟ್ ಮಾಡಿ ಇಟ್ಕೊಳ್ರಿ. ವಿಶ್ವಾವಸುನಾಮ ಸಂವತ್ಸರೆ ದಕ್ಷಿಣಾಯಣೆ ಶರದೃತೌ ಅಶ್ವಿನ ಮಾಸೆ ಶುಕ್ಲಪಕ್ಷೆ ಪಂಚಮ್ಯಾತಿಥೌ ಮಂದವಾಸರೆ ಅನುರಾಧ ನಕ್ಷತ್ರೆ ಪ್ರೀತಿಯೋಗೆ ಬಾಲವಕರ್ಣೆ ಚಂದ್ರ ವೃಶ್ಚಿಕ ರಾಶಿಯಲ್ಲಿ ಸ್ಥಿತನಿದ್ದಾನೆ. ಸೂರ್ಯ ಕನ್ಯಾ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ನಾಳೆ ನಮಗೆ ಪಂಚಮಿ ತಿಥಿ 11:35 ಪಂಚಮಿ ತಿಥಿ ಪ್ರಾಪ್ತಿ ಆಗ್ತಾ ಇರೋದ್ರಿಂದ ನಾಳೆ ದಿವಸ ಪೂರ್ಣ ಪಂಚಮಿ ಆರಾಧನೆ ಇರ್ತದೆ. ಪಂಚನವರಾತ್ರಿ ಅಂಥೇಳಿ ನಾಳೆಯಿಂದನೇ ಶುರು ಮಾಡಬೇಕು. ಪಂಚಮಿ ತಿಥಿಯಲ್ಲಿ ಸ್ಕಂದ ಮಾತಾ ಅಂಥೇಳಿ ನಾಳೆ ದಿವಸ ಪೂಜಾ ಸಮಯ ಕೂಡ ಕೊಡ್ತೀನಿ. ನಾಳೆ ಅನುರಾಧ ನಕ್ಷತ್ರ, ಬಹಳಷ್ಟು ಒಳ್ಳೆಯ ಯೋಗಗಳು ಪ್ರಾಪ್ತಿಯಾಗ್ತಾ ಇದೆ. ಅನುರಾಧ ನಕ್ಷತ್ರ ಪ್ರೀತಿ ಯೋಗ ಅಂಥೇಳಿ ವಿಶೇಷವಾಗಿ ನಾಳೆ ದಿವಸ ಮದುವೆಗೆ ಸಂಬಂಧಪಟ್ಟಂಥ ಏನಾದರೂ ವಸ್ತುಗಳನ್ನು ಖರೀದಿ ಮಾಡೋದಿದ್ರೆ ಖಂಡಿತವಾಗಿಯೂ ಖರೀದಿ ಮಾಡ್ಬೋದು. ನಾಳೆ ದಿವಸ ಏನಾದರೂ ಭೂಮಿ ಖರೀದಿ ಅಂತ, ಭೂಮಿ ರಿಜಿಸ್ಟ್ರೇಷನ್, ಭೂಮಿ ಖರೀದಿ ಅಂತ ಆಗಿರ್ಬೋದು, ಅಥವಾ ವಾಹನ ರಿಜಿಸ್ಟ್ರೇಷನ್ ಆಗಿರ್ಬೋದು, ವಾಹನ ಖರೀದಿ ಆಗಿರ್ಬೋದು, ಇವೆಲ್ಲವೂ ನಾಳೆ ದಿವಸ ಮಾಡ್ಬೋದು. ನಾಳೆ ವಿಶೇಷ ವಸ್ತುಗಳನ್ನು ಕೂಡ ಖರೀದಿಯನ್ನು ಮಾಡ್ಬೋದು. ಬಂಗಾರ ಬೆಳ್ಳಿ ಕೂಡ ಖರೀದಿ. ಅನುರಾಧ ನಕ್ಷತ್ರ ವಿಶೇಷ ಯೋಗ ಅಂತ ಹೇಳ್ತೀವಿ. ಇನ್ನು ನಾಳೆ ದಿವಸ ಇನ್ನು ಮೊದಲನೇ ಮುಹೂರ್ತ ಬ್ರಾಹ್ಮಿ ಮುಹೂರ್ತ. ಬ್ರಾಹ್ಮಿ ಮುಹೂರ್ತ 4:40 5:30 ಬ್ರಾಹ್ಮಿ ಮುಹೂರ್ತ ಪ್ರಾಪ್ತಿಯಾಗಲಿರುತ್ತದೆ ನಾಳೆ ದಿವಸ. ನಂತರ ಪೂಜೆಗೆ ವಿಶೇಷ ಸಮಯ ಕೂಡ ಕೊಡ್ತೀನಿ, ಖರೀದಿಗೂ ಕೂಡ ಸಮಯವನ್ನು ಕೊಡ್ತೀನಿ. ಎರಡನೇ ಮುಹೂರ್ತ 7:32 9:40 ನಮಗೆ ಬಹಳಷ್ಟು ಒಳ್ಳೆಯ ಯೋಗಗಳು ಪ್ರಾಪ್ತಿ ಆಗ್ತಾ ಇದೆ ಪೂಜೆಗೆ. ತುಲಾಲಗ್ನ ಪ್ರಾಪ್ತಿ, ತುಲಾಲಗ್ನಕ್ಕೆ ಶುಕ್ರ ಅಧಿಪತಿ. ಇನ್ನು ಅಷ್ಟು ಬೆಳಗ್ಗೆ ಮಾಡಲಿಕ್ಕೆ ಆಗಂಗಿಲ್ಲ ಅನ್ನೋದು 11:45 ಮಧ್ಯಾಹ್ನ 1 ಗಂಟೆವರೆಗೂ ಪೂಜೆಯನ್ನು ಮಾಡಬಹುದು. ಈ ರೀತಿಯಾಗಿ ನಾಳೆ ನವರಾತ್ರಿ ಆರಂಭಕ್ಕೆ ಕಲಶ ಪೂಜೆಯನ್ನು ಮಾಡೋರಿಗಾಗಿರ್ಬೋದು, ಪೂಜಾ ಸಮಯ ಆಗಿರ್ಬೋದು, ಈ ರೀತಿಯಾಗಿ ತಿಳಿಸ್ಕೊಟ್ಟೇನೆ. ಇನ್ನು ಏನಾದರೂ ವಸ್ತುಗಳನ್ನ ಖರೀದಿ ಮಾಡೋರಿದ್ರೆ ಕೂಡ 12:05 ಮಧ್ಯಾಹ್ನ 2:10 ವಸ್ತುಗಳನ್ನು ಖರೀದಿ, ಕೆಲವು ವಸ್ತುಗಳನ್ನು ಹೇಳಿದೆ ಆ ವಸ್ತುಗಳನ್ನು ಖರೀದಿ ಆಗಿರ್ಬೋದು. ಈ ರೀತಿಯಾಗಿ ನಾಳೆ ಈ ದಿವಸ ವಿಶೇಷ ಸಮಯಗಳನ್ನ ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟೇನೆ. ಇನ್ನು ನಾಳೆ ದಿವಸ ದುರ್ಗಾ 5ನೇ ದಿವಸ ಪಂಚಮಿ ತಿಥಿಯಲ್ಲಿ ಸ್ಕಂದ ಮಾತಾಳಾಗಿ ಪೂಜೆಯನ್ನು ಸ್ವೀಕಾರ ಮಾಡ್ತಾಳೆ. ಈ ಸ್ಕಂದ ಮಾತಾ ಯಾರು, ಈ ಕಥೆಯನ್ನು ಮುಂದುವರಿಸ್ತೇನೆ. ದೇವತೆಗಳೆಲ್ಲರೂ ಸೇರಿ ಹೇಗೋ ಮಾಡಿ ಶಿವನನ್ನು ಎಬ್ಬಿಸಿ ಅಂತಂದರೆ ಕಾಮನ ಬಾಣವನ್ನು ಬಿಡಿಸಿ ಆತನಿಗೆ ಮತ್ತೆ ಮದುವೆಯಾಗುವಂತೆ ಪ್ರೇರೇಪಣೆಯನ್ನು ನೀಡಿ ಪಾರ್ವತಿಯನ್ನು ಮದುವೆಯಾಗ್ತಾನೆ. ಅದಕ್ಕಾಗಿ ಮೊದಲೇ ಕಥೆಯಿಂದ ಹಿಡಿದು ಹಿಮವಂತನ ಪುತ್ರಿ ಶೈಲಪುತ್ರಿಯಾಗಿ ಆಕೆ ಮರು ಅವತಾರವನ್ನು ತಾಳ್ತಾಳೆ. ಬ್ರಹ್ಮಚಾರಿಣಿಯಾಗಿ ಶಿವನನ್ನೇ ಮದುವೆಯಾಗಬೇಕು ಅಂಥೇಳಿ ಹಠಘೋರವಾಗಿರುವಂಥ ತಪಸ್ಸನ್ನು ಮಾಡ್ತಾಳೆ. ಶಿವನನ್ನು ಒಲಿಸ್ಕೊಳ್ತಾಳೆ. ನಂತರ ಶಿವನ ಮಡದಿಯಾಗಿ, ಮುದ್ದಿನ ಮಡದಿಯಾಗಿ, ಗೃಹಿಣಿ ರೂಪದಲ್ಲಿ ಇರುವಂತಾಗೆ ಆಗ ರಾಕ್ಷಸರ ಸೈನ್ಯ ಆಕೆಯ ಮೇಲೆ ದಾಳಿ ಮಾಡ್ತದೆ. ಇದರಿಂದ ನೊಂದಂಥ ಆಕೆ ಶಿವನಿಗೆ ಸಹಾಯವನ್ನು ಬೇಡ್ತಾಳೆ. ಆಗ ಶಿವ, ನೀನು ಶಕ್ತಿ ಸ್ವರೂಪಿಣಿ, ಆಕೆಯ ಶಕ್ತಿಯನ್ನು ನೆನಪಿಗೆ ತಂದು ಕೊಡ್ತಾನೆ. ಯಾವಾಗ ಆಕೆ ತನ್ನ ಶಕ್ತಿ ನೆನಪಿಗೆ ಬರ್ತದೋ ಆಗ ಆ ರಾಕ್ಷಸನ್ನೆಲ್ಲ ಸಂಹಾರ ಮಾಡ್ತಾಳೆ. ಆ ಸಂಹಾರ ಮಾಡುವಂಥ ಸಮಯದಲ್ಲಿ ಚಂದ್ರ ಆಕೆಗೆ ಆಹ್ಲಾದ ರೀತಿಯಲ್ಲಿ ಚಂದ್ರನ ಬೆಳಕನ್ನು ಕೊಡ್ತಾನೆ. ನಂತರ ಕೈಯಲ್ಲಿ ಗಂಟೆಯನ್ನು ಹಿಡಿದು ಆ ಎಲ್ಲ, ಒಂದು ಕೈಯಲ್ಲಿ ಖಡ್ಗ, ಇನ್ನೊಂದು ಕೈಯಲ್ಲಿ ಗಂಟೆಯನ್ನು ಹಿಡಿದು ಎಲ್ಲ ರಾಕ್ಷಸರನ್ನು, ಆ ಸೈನ್ಯವನ್ನು ಸಂಹಾರ ಮಾಡ್ತಾಳೆ. ಆ ರೀತಿಯಾಗಿ ಆಕೆಗೆ ತೃತೀಯ ದಿವಸ ಚಂದ್ರಘಂಟ ಅನ್ನುವ ರೂಪದಿಂದ ಎಲ್ಲ ದೇವಾಂದೇವತೆಗಳು ಆಕೆಯನ್ನು ಸ್ತುತಿಸ್ತಾರೆ. ಮುಂದೆ ಆಕೆ ಲಯಕರ್ತನಾದಂಥ ಶಿವನಿಗೆ
ಕೂಷ್ಮಾಂಡಿನಿ ರೂಪದಲ್ಲಿ ಜಗತ್ತಿಗೆ ಬೆಳಕನ್ನು ತುಂಬುತ್ತಾಳೆ. ಇದಾದಮೇಲೆ ತಾರಕಾಸುರನ ಅಟ್ಟಹಾಸ ಅತಿಯಾಗಿ ಮೀರಿಬಿಡ್ತದೆ. ಈ ತಾರಕಾಸುರ ಏನು ಮಾಡಿರ್ತಾನಂದ್ರೆ ಬ್ರಹ್ಮನನ್ನು ಕುರಿತು, ಅವೊಬ್ಬನು ರಾಕ್ಷಸ, ಬ್ರಹ್ಮನನ್ನು ಕುರಿತು ಬಹಳಷ್ಟು ಕಠಿಣವಾದಂಥ ತಪಸ್ಸನ್ನು ಮಾಡಿರ್ತಾನೆ. ಆ ತಪಸ್ಸಿಗೆ ಒಲ್ದಂಥ ಬ್ರಹ್ಮದೇವರು ತಾರಕಾಸುರನಿಗೆ ವರವನ್ನು ಕೊಟ್ಟಿರ್ತಾರೆ. ಆತನ ವರ ಏನು ಅಂತಂದರೆ, ನನಗೆ ಶಿವ ಮತ್ತು ಪಾರ್ವತಿಯಿಂದ ಹುಟ್ಟುವ ಮಗನಿಂದ ನನಗೆ ಸಾವು ಬರಬೇಕು ಅಂಥೇಳಿ. ಯಾವಾಗ ಸತಿ ತೀರ್ಕೊಂಡು ಬಿಡ್ತಾಳೋ, ಅಂದರೆ ಯಾವಾಗ ಅಗ್ನಿಕುಂಡದಲ್ಲಿ ಹಾರಿಕೊಂಡು ಆಕೆ ಪ್ರಾಣವನ್ನು ಬಿಟ್ಬಿಡ್ತಾಳೋ ಆತ ತಿಳ್ಕೊಂಡು ಬಿಡ್ತಾನೆ. ಇನ್ನು ಶಿವ ಒಂಟಿಯಾಗಿರ್ತಾನೆ, ಶಿವ ಪಾರ್ವತಿ ಒಂದಾಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಮಗ ಹೆಂಗೆ ಹುಟ್ಟಬೇಕು, ಅದಕ್ಕಾಗಿ ನಾನು ಇದೇ ವರ ಬೇಡ್ಕೊಳ್ಬೇಕು ಅಂಥೇಳಿ ಒಂದು ರೀತಿಯಲ್ಲಿ ಅವನಿಗೇನು ಅನಿಸ್ಬಿಟ್ಟಿರ್ತದೆ, ಅಮರತ್ವದ ಪದವಿಯನ್ನು ನಾನು ಪಡ್ಕೊಂಡ್ಬಿಟ್ಟೇನಿ ಅಂಥೇಳಿ. ಆ ರೀತಿಯಲ್ಲಿ ಮೂರೂ ಲೋಕಗಳಿಗೂ ಎಲ್ಲ ದೇವಾನುದೇವತೆಗಳು ತ್ರಾಸು ಕೊಡ್ಲಿಕ್ಕೆ ಹತ್ತಿರ್ತಾನೆ. ಅಂತಹ ಪರಿಸ್ಥಿತಿಯಲ್ಲಿ ಶಿವ ಪಾರ್ವತಿಯರು ಒಂದಾಗಲೇಬೇಕಾಗ್ತದೆ. ದೇವಾನುದೇವತೆಗಳೆಲ್ಲರೂ ಮತ್ತೆ ಅವರನ್ನು ಏನು ಕಾಮದೇವನಿಂದ ಮತ್ತೆ ಶಿವನಿಗೆ ಬಾಣವನ್ನು ಬಿಟ್ಟು ಶಿವನನ್ನು ತಪಸ್ಸಿನಿಂದ, ಘೋರವಾದ ತಪಸ್ಸಿನಿಂದ ಎಬ್ಬಿಸಿ ಶಿವ ಪಾರ್ವತಿಯನ್ನು ಒಂದು ಮಾಡ್ತಾರೆ. ಮದುವೆ ಆಗ್ತದೆ. ಮುಂದೆ ಅವರಿಬ್ಬರ ಮನೆಯಿಂದ ಹುಟ್ಟುವಂಥ ಸ್ಕಂದನಿಂದಲೇ ಆ ಒಂದು ರಾಕ್ಷಸನ ಸಂಹಾರ ಇರ್ತದೆ. ಯಾವಾಗ ಪಾರ್ವತಿ ಸ್ಕಂದನಿಗೆ ಜನ್ಮವನ್ನು ಕೊಡ್ತಾಳೋ, ಆ ಸ್ಕಂದನ ಜನ್ಮಕ್ಕೂ ಒಂದು ವಿಶೇಷವಾದ ಕಥೆಯದ. ಸಮಯ ಸಿಕ್ಕಾಗ ಹೇಳ್ತೇನಂತ. ಯಾವಾಗ ಭೂಮಿ ಮೇಲೆ ಆ ರೇತಸ್ಸು ಅಂತ ಹೇಳ್ತೀವಿ, ಆ ರೇತಸ್ಸು ಭೂಮಿ ಮೇಲೆ ಬೀಳ್ತದೋ, ಭೂಮಿ ಆ ತಾಪವನ್ನು ತಡೆದುಕೊಳ್ಳಿಕ್ಕೆ ಆಗೋದಿಲ್ಲ, ಅದಕ್ಕೆಲ್ಲವೂ ಪೂರ್ಣ ವಿವರವಾದ ಒಂದು ಕಥೆಯದ. ಸ್ಕಂದನ ಕಥೆ ಹೇಳ್ತೀನಿ ಒಂದು ಸಮಯ ಸಿಕ್ಕಾಗ. ಈ ರೀತಿಯಾಗಿ ಸ್ಕಂದ ಭೂಮಿ ಮೇಲೆ ಹುಟ್ಟಬೇಕಾಗ್ತದೆ. ಈ ಸ್ಕಂದನ ಅವತಾರವನ್ನು ಕೊಟ್ಟಂಥ ಪಾರ್ವತಿಗೆ ಸ್ಕಂದ ಮಾತಾ ಅನ್ನುವ ಹೆಸರನ್ನು ಪಡೀತಾಳೆ. ಜಗತ್ತಿಗೆ ಮುಂದೆ ಸ್ಕಂದ ಆ ತಾರಕಾಸುರನ ಸಂಹಾರವನ್ನು ಮಾಡಿ ಆತ ಜಗತ್ತಿಗೆ ಯಶಸ್ಸನ್ನು ಕೊಡ್ತಾನೆ, ಜಗತ್ತಿಗೆ ಶಾಂತಿಯನ್ನು ತಂದು ಕೊಡ್ತಾನೆ. ಅದಕ್ಕಾಗಿ ಸ್ಕಂದ ಮಾತಾ, ಆತನೇ ಸುಬ್ರಹ್ಮಣ್ಯ ಅಂತ ಕೂಡ ಹೇಳ್ತೀವಿ, ಸ್ಕಂದ ಅಂತ ಹೇಳ್ತೀವಿ. ಇದನ್ನೆಲ್ಲ ಪೂರ್ಣ ಇನ್ನೊಂದು ಸಲ ಕಥೆಯನ್ನು ಹೇಳ್ತೀನಿ. ಈ ರೀತಿಯಾಗಿ ಪಾರ್ವತಿ ಜಗತ್ ಕಲ್ಯಾಣಕ್ಕಾಗಿ ಒಂದು ಮಾತೆಯ ರೂಪವನ್ನು ತಾಳ್ತಾಳೆ. ಆಕೆ ಸ್ಕಂದ ಮಾತಾ ಅಂಥೇಳಿ. ನಾಳೆ ದಿವಸ ವಿಶೇಷವಾಗಿ ಮಕ್ಕಳಿಲ್ಲದವರು ಸ್ಕಂದ ಮಾತಾಳನ್ನು ಅನನ್ಯವಾಗಿ ಭಕ್ತಿಯಿಂದ ಪೂಜೆಯನ್ನು ಮಾಡಿರಿ. ಇನ್ನು ಮಕ್ಕಳಿದ್ದವರು ಸಹ ಮಕ್ಕಳಿಗೆ ಒಳ್ಳೆಯ ರೀತಿ ಬುದ್ಧಿ ಬರಬೇಕು, ಮಕ್ಕಳು ಒಳ್ಳೆಯರಾಗಬೇಕು, ಅವರೂ ಕೂಡ ಯಾವ ರೀತಿ ಸ್ಕಂದ ಜಗತ್ತಿಗೆ ಬಂದಂಥ ಸಂಕಟವನ್ನು ನಾಶ ಮಾಡಿದ್ದು ಅದೇ ರೀತಿಯಾಗಿ ನಮ್ಮ ಮಕ್ಕಳು ಕೂಡ ಒಳ್ಳೆಯವರಾಗಬೇಕು ಅನ್ನೋರಿದ್ದರೆ ನಾಳೆ ದಿವಸ ಸ್ಕಂದ ಮಾತಾಳನ್ನು ಅನನ್ಯವಾಗಿ ಪೂಜೆಯನ್ನು ಮಾಡಿರಿ. ವಿಶೇಷವಾದ ಮಂಡಲ ಆದ. ನಾಳೆ ದಿವಸ ಯಾವ ರೀತಿ ಪೂಜೆಯನ್ನು, ನೈವೇದ್ಯ ಏನು? ನಾಳೆ ದಿವಸ ದುರ್ಗೆ ತೊಡೆಯ ಮೇಲೆ ಮಗನನ್ನು ಕರೆದುಕೊಂಡು ವಿಶೇಷವಾಗಿರುವಂಥ ಹಸಿರು ಬಣ್ಣದ ಸೀರೆಯನ್ನು ಉಟ್ಟು ಪೂಜೆಯನ್ನು ಸ್ವೀಕಾರ ಮಾಡ್ತಾಳೆ. ನೀವು ಕೂಡ ನಾಳೆ ದಿವಸ ಬುಧ ಗ್ರಹದ ಅಧಿಪತಿ ಬುದ್ಧಿ ಮತ್ತು ಮಕ್ಕಳಿಗೆ ಬರಬೇಕು ಅಂದರೆ ಬುಧಗ್ರಹ ಸ್ಪಷ್ಟವಾಗಿ ಜಾತಕದಲ್ಲಿ ಒಳ್ಳೆಯದಾಗಿರಬೇಕು, ಮಾತು ನಡತೆ ಎಲ್ಲವೂ ಒಳ್ಳೆಯದಿರ್ತದೆ. ಅದಕ್ಕಾಗಿ ನಾಳೆ ದಿವಸ ವಿಶೇಷವಾಗಿ ಬುಧಗ್ರಹದ ಆಧಿಪತ್ಯವನ್ನು ವಹಿಸ್ಕೊಂಡು ಬರ್ತಾ ಇರೋದ್ರಿಂದ ಈಕೆಯನ್ನು ಅನನ್ಯವಾಗಿ ಪೂಜೆಯನ್ನು ಮಾಡಿರಿ. ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಏನಾದರೂ ತೊಂದರೆಗಳಿದ್ರೂ ಕೂಡ ಉತ್ತಮ ಬೆಳವಣಿಗೆಯನ್ನು ಹೊಂದ್ತಾರೆ. ಜಾತಕದಲ್ಲಿ ಏನಾದರೂ ಬುಧ ದೋಷವನ್ನು ಹೊಂದಿದ್ರೆ ನಾಳೆ ದಿವಸ ದುರ್ಗೆಯನ್ನು ಆರಾಧನೆ ಮಾಡೋದ್ರಿಂದ ವಿಶೇಷವಾಗಿ ಎಲ್ಲ ತೊಂದರೆಗಳು ನಿವಾರಣೆ ಆಗ್ತದೆ ಅಂತ ಹೇಳಿ ಗುಲಾಬಿ ಹೂವಿನಿಂದ ಆಕೆಯನ್ನು ಪೂಜೆಯನ್ನು ಮಾಡಬೇಕು. ಬಾಳೆಹಣ್ಣು ನಾಳೆ ದಿವಸ ದುರ್ಗೆಗೆ ಬಾಳೆಹಣ್ಣು, ಬಾಳೆಹಣ್ಣಿನ ಮೇಲೆ ಕೆಲವು ಸಲ ನಾವು ಆರತಿಯನ್ನು ಮಾಡ್ತೇವೆ. ಬಾಳೆಹಣ್ಣನ್ನು ಉಡಿಯನ್ನು ತುಂಬಬಹುದು. ಬಾಳೆಹಣ್ಣು ದಾನವಾಗಿ ಕೊಟ್ಟರೆ ಬಹಳಷ್ಟು ಶ್ರೇಷ್ಠ. ನಾಳೆ ದಿವಸ ಹೆಸರು ಕಾಳನ್ನು ನೈವೇದ್ಯ, ಹೆಸರು ಕಾಳಿನ ಪಲ್ಯವನ್ನು ಮಾಡಿ ನೈವೇದ್ಯ ತೋರಿಸ್ಬೇಕು ಆಕೆಗೆ. ಹೆಸರು ಕಾಳು ಅಂತಂದರೆ ಗೊತ್ತದ ನಿಮ್ಗೆ, ಹೆಸರು ಕಾಳು ದಾನವನ್ನು ಮಾಡಿದ್ರು ಬಹಳಷ್ಟು ಒಳ್ಳೆಯದು ಅಂತ ಹೇಳ್ತೀವಿ. ಇನ್ನು ಸಿಹಿ ಪೊಂಗಲ್ ಅಂದರೆ ಬಹಳ ಪ್ರೀತಿ ಅಂತೆ ಆಕೆಗೆ. ಸಿಹಿ ಪೊಂಗಲ್ ಅಂತಂದರೆ ಹೆಸರು ಕಾಳು ಅಂದರೆ ಹೆಸರು ಬೇಳೆ, ಒಂದರಷ್ಟು ಹೆಸರು ಬೇಳೆ, ಒಂದರಷ್ಟು ಅಕ್ಕಿಯನ್ನು ಹಾಕಿ ತೆಂಗಿನಕಾಯಿ, ಬೆಲ್ಲ, ತುಪ್ಪವನ್ನು ಹಾಕಿ ಪಾಯಸವನ್ನು ಮಾಡ್ತೇವಲ್ಲ, ಅದಕ್ಕೆ ಸಿಹಿ ಪೊಂಗಲ್ ಅಂತ ಹೇಳ್ತೀವಿ. ಅದು ಅತ್ಯಂತ ಪ್ರಿಯವಾದದ್ದು ನಾಳೆ ದಿವಸ ಸ್ಕಂದ ಮಾತೆಗೆ. ಆ ರೀತಿಯಾಗಿ ಮಾಡಬೇಕು. ಇನ್ನು ಅಡುಗೆಯನ್ನು ಅನ್ನ, ತೊವೆ, ಚಟ್ನಿ, ಕೋಸಂಬರಿ ಈ ರೀತಿಯಾಗಿ ಅಡುಗೆಯನ್ನು ಮಾಡಿರಿ. ನಾಳೆ ದಿವಸ ಕೂಡ ನೀವು ಪಂಚಮಿ ತಿಥಿ ಇರೋದ್ರಿಂದ ಆಕೆಗೆ ಕೋಸಂಬರಿ, ಪಾನಕ ನೈವೇದ್ಯವನ್ನು ಸಹ ಮಾಡಬಹುದು. ನಿಮ್ಗೆ ಅಡುಗೆ ಮಾಡಲಿಕ್ಕೆ ಆಗದಿದ್ದ ಅಂದರೆ
ಕೋಸಂಬರಿ ಪಾನಕ ಆದರೂ ನೈವೇದ್ಯವನ್ನು ಮಾಡಿ ಆಕೆಗೆ ನೈವೇದ್ಯ ತೋರಿಸ್ರಿ. ಬಾಳೆಹಣ್ಣು 5 ಬಾಳೆಹಣ್ಣು ಹಾಕಿ ಆಕೆಗೆ ಉಡಿಯನ್ನು ತುಂಬಬೇಕು. ನೀವು ಬಾಳೆಹಣ್ಣು ದಾನ, ಒಂದು ಮುತ್ತೈದೆಯನ್ನು ಕರೆದು ನಾಳೆ ದಿವಸ ಬಾಳೆಹಣ್ಣು ದಾನವನ್ನು ಸಹ ನೀವು ಮಾಡಿದರೆ ಬಹಳಷ್ಟು ಒಳ್ಳೆಯದು. ಇನ್ನು ನಾಳೆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಮಕ್ಕಳು ಬಹಳಷ್ಟು ಹಿಂದಿದ್ದಾರೆ ಓದಿನಲ್ಲಿ ಅಂತಂದರೆ, ನಾಳೆ ದಿವಸ ಪುಸ್ತಕಗಳನ್ನು ಅಂದರೆ ನೋಟ್ಬುಕ್ ಆಗಿರ್ಬೋದು, ಪೆನ್ನುಗಳನ್ನಾಗಿರ್ಬೋದು ಬಡ ಮಕ್ಕಳಿಗೆ ದಾನವಾಗಿ ಕೊಡ್ಬೋದು. ಅಷ್ಟೇ ಅಲ್ಲ, ಹಸರು ತರಕಾರಿಗಳನ್ನು ದೇವಸ್ಥಾನಕ್ಕೆ ಎಲ್ಲಾದರೂ ಅಡುಗೆ ನೈವೇದ್ಯ ಆಗ್ತಿರ್ತದಲ್ಲ ಅಲ್ಲಿ ಹೋಗಿ ಹಸರು ತರಕಾರಿಗಳಾಗಿರ್ಬೋದು, ಎಲ್ಲ ತರಹದ ತರಕಾರಿಗಳು ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ತರಕಾರಿಗಳನ್ನು ದಾನವಾಗಿ, ಸೊಪ್ಪಾಗಿರ್ಬೋದು, ಹಸರು ತರಕಾರಿಗಳಾಗಿರ್ಬೋದು ದಾನವನ್ನು ಕೊಡ್ಬೋದು. ಬಹಳಷ್ಟು ಒಳ್ಳೆಯದು. ಇನ್ನು ಬಡ ಮಕ್ಕಳಿಗೆ ಈ ಪುಸ್ತಕ ಪೆನ್ನುಗಳನ್ನು ನಾಳೆ ದಿವಸ ಮಕ್ಕಳ ಹೆಸರಲ್ಲಿ ಕೊಡ್ಬೋದು. ಇನ್ನೂ ಒಂದು ವಿಶೇಷವಾಗಿರುವಂಥ ಮಂಡಲ ಆ ಮಂಡಲವನ್ನು ತೋರಿಸ್ಕೊಡ್ತೀನಿ. ಜೊತೆಗೆ ಒಂದು ಸ್ತೋತ್ರವನ್ನು ಸಹ ಅದನ್ನು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ. ಈ ರೀತಿಯಾಗಿ ಒಂದು ತ್ರಿಕೋನವನ್ನು ಮಾಡ್ಕೊಳ್ಬೇಕು. ತ್ರಿಕೋನ ಈ ರೀತಿ ಮಾಡ್ಕೊಂಡ್ಮೇಲೆ ಇದರಲ್ಲಿ 2 ತ್ರಿಕೋನಗಳು ಬರ್ತದೆ. ಅದು ಹೆಂಗಂತ ತೋರಿಸ್ತೇನೆ ನೋಡ್ರಿ. ಇಲ್ಲಿಗೆ ಒಂದು ತ್ರಿಕೋನ ಬರಬೇಕು, ಉಲ್ಟಾ ತ್ರಿಕೋನ, ಈ ರೀತಿಯಾಗಿ ಒಂದು ತ್ರಿಕೋನ, ಇದ್ರ ಮೇಲೆ ಇನ್ನೂ ಒಂದು ತ್ರಿಕೋನ ಸ್ವಲ್ಪ ದೊಡ್ಡದಾಗಿ ಬರಬೇಕು. ಈ ರೀತಿಯಾಗಿ ಅದು ನಾವು ಇಲ್ಲಿಗೆ ತೊಗೊಂಡು ಬರಬೇಕನ್ನ. ಈ ರೀತಿಯಾಗಿ ಮತ್ತೊಂದು ತ್ರಿಕೋನ ಬರಬೇಕು. ಇಷ್ಟು ಈ ಏನು ತ್ರಿಕೋನಗಳೆಲ್ಲ ವಿಶೇಷವಾಗಿ ಶ್ರೀಕಾರಗಳನ್ನು ಹಾಕ್ಕೊಳ್ಬೇಕು. ಈಗ ಇಷ್ಟಾದಮೇಲೆ ಈಗ ಎಲೆಗಳನ್ನು ಜೋಡಿಸ್ತಾ ಹೋಗಬೇಕು. ಇದಾದಮೇಲೆ ನಾವು ಇದನ್ನು ಪೂರ್ಣವಾಗಿ ಈ ರೀತಿ ಇದೆಲ್ಲವೂ ಕೂಡ ನಮ್ಗೆ ಈ ರೀತಿಯಾಗಿ ಸೇರಿಸ್ತಾ ಹೋಗಬೇಕು. ಈ ರೀತಿ ಪೂರ್ಣ ಸೇರಿಸಿದ ಮೇಲೆ ಈ ರೀತಿಯಾಗಿ ದಳಗಳನ್ನು ಹಾಕ್ಕೊಳ್ಬೇಕು. ಒಟ್ಟು 8 ದಳಗಳು ಬರಬೇಕು. ಕೆಳಗೆ 3, ಮೇಲೆ 3, ಮಧ್ಯದಲ್ಲಿ 2, ಒಟ್ಟು 8 ದಳಗಳನ್ನು ಸೇರಿಸ್ತಾ ಹೋಗಬೇಕು. ದಳಗಳನ್ನು ಹಾಕಿ ಇದನ್ನು ನೀವು ದೇವಿ ಮುಂದೆ ರಂಗೋಲಿಯಲ್ಲಿ ಹಾಕಿದಾಗ ನೋಡಬೇಕು, ನಿಮಗೆ ಇದರಲ್ಲಿ ಎಂತಹ ಒಂದು ಕಳೆ ಬರ್ತದಂದ್ರೆ ಅದಕ್ಕೆ ದೈವಿ ಕಳೆ ಅಂತ ಹೇಳ್ತೀವಿ. ಅಷ್ಟೊಂದು ಸುಂದರವಾಗಿ ಕಾಣಿಸ್ತದೆ ಈ ರಂಗೋಲಿ. ನನಗೆ ಸಮಯದ ಅಭಾವದಿಂದ ನಾನು ಡ್ರಾಯಿಂಗ್ ಮಾಡಿ ತೋರಿಸಿದೆ ನಿಮಗೆ. ಇನ್ನೂ ವಿಶೇಷವಾಗಿರುವಂಥ ಶ್ಲೋಕ ಹೇಳ್ತೇನೆ ನೋಡ್ರಿ. ಸರ್ವಾಂಗಮೇ ಸದಾ ಪಾತು ಸ್ಕಂದ ಮಾತಾ ಪುತ್ರ ಪ್ರಧಾ ಸಿಂಹ ಸಂಗತ ನಿತ್ಯಂ ಪದ್ಮಾಂಚಿತ ಕರದ್ವಯ ಶುಭದಾಸ್ತು ಸದಾ ದೇವಿ ಸ್ಕಂದ ಮಾತಾ ಯಶಸ್ವಿನಿ. ಯಾ ದೇವಿ ಸರ್ವಭೂತೇಷು ಮಾತ್ರರೂಪೇಣ ಸಂಸ್ಥಿತಾ ನಮಸ್ತಸ್ಸೈ 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 ನಮೋ ನಮಃ. ಇಷ್ಟೇ ಶ್ಲೋಕ 7 ಬಾರಿ ಈ ಶ್ಲೋಕವನ್ನು ಹೇಳಬೇಕು. ಮಕ್ಕಳಿಗೂ ಒಳ್ಳೆಯದಾಗಲಿ, ಮಕ್ಕಳ ಆಯುಷ್ಯ ಆರೋಗ್ಯ ಎಲ್ಲವೂ ಒಳ್ಳೆಯದಾಗಲಿ ಅಂತ ಬೇಡಿಕೊಂಡು ನಾಳೆ ದಿವಸ ಹಸಿರು ಸೀರೆಯನ್ನು ಉಟ್ಟು ವಿಶೇಷವಾದ ಅಡುಗೆಯನ್ನು ನೈವೇದ್ಯ ಮಾಡಿ ಮಂಡಲವನ್ನು ಹಾಕಿ ಪೂಜೆಯನ್ನು ಮಾಡಿರಿ. ಈ ರೀತಿಯಾಗಿ ಪೂರ್ಣವಾಗಿ ತಿಳಿಸ್ಕೊಟ್ಟೀನಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ನಮಸ್ಕಾರ. ತಡವಾಗಿದ್ದಕ್ಕೆ ಖಂಡಿತವಾಗಿಯೂ ನನ್ನನ್ನು ಕ್ಷಮೆ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಇವತ್ತು ಅಡುಗೆ ನೈವೇದ್ಯ ಇರೋದ್ರಿಂದ ನನಗೆ ಲಘು ಹಾಕ್ಲಿಕ್ಕಾಗಿಲ್ಲ, ಅದಕ್ಕೆ